ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಈ ಸೋರಿಯಾಸಿಸ್ಗೆ ಕಾರಣ ಆಗುತ್ತೆ ಅಂತ ಹೇಳಿದರೆ, ಹೇಗೆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಸೋರಿಯಾಸಿಸ್ಗೆ ಕಾರಣ ಆಗುತ್ತೆ? ಸೊ ಈಗ ಕೆಲವು ಕಾಯಿಲೆಗಳಂತ ಹೇಳ್ತೀವಿ, ಸೋರಿಯಾಸಿಸ್ ಇರ್ಬೋದು ಅಥವಾ ವಿಟಿಲಿಗೋ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಸೊ ಇದೆಲ್ಲ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಸೊ ಅಂದರೆ ಕೆಲವ್ರಿಗೆ ಇಮ್ಯುನಿಟಿ ಸೊ ಅವರಲ್ಲಿ ಓವರ್ ಆ್ಯಕ್ಟಿವ್ ಆದಾಗ ಬರ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅನುವಂಶೀಯ ಅಂದರೆ ಥ್ರೂ ಜೀನ್ಸ್ ಅಂತ ಹೇಳ್ಬೋದು. ಸೊ ಯಾವಾಗ ಅವರ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಸ್ಟ್ರಾಂಗ್ ಹಿಸ್ಟ್ರಿ ಇದ್ದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ಫರ್ದರ್ ಜನ್ರೇಷನ್ಗೆ ದ ಚಾನ್ಸಸ್ ಆರ್ ಮೋರ್ ಗೆಟಿಂಗ್ ಸೋರಿಯಾಸಿಸ್ ಇರ್ಬೋದು, ಅಥವಾ ಅವ್ರು ಯಾವುದೋ ಕಾಯಿಲೆಯಿಂದ ಸಫರ್ ಆಗ್ತಿರ್ತಾರೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ ಸೊ ಅರ್ಲಿ ಏಜಲ್ಲಿ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಚೈಲ್ಡ್ಹುಡಲ್ಲೇ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದನ್ನು ನೆಗ್ಲೆಕ್ಟ್ ಮಾಡಿದಾಗ ಸೊ ಅವರು ಕಾಂಪ್ಲಿಕೇಶನ್ಸ್ಗೆ ಕೂಡ ಒಳಗಾಗ್ಬೋದು. ಸೊ ಆ್ಯಸ್ ಇಟ್ ಇಸ್ ಅ ಜೆನೆಟಿಕ್ ಡಿಸಾರ್ಡರ್, ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅರ್ಲಿ 2-3 years ಪ್ಲಸ್ ಕೂಡ ನೋಡ್ಬೋದು. ಫುಡ್ ಅನ್ನೋದು ಕೂಡ ಈ ಸೋರಿಯಾಸಿಸ್ಗೆ ಕಾರಣ ಆಗುತ್ತಾ? ಕಾರಣ ಆಗೋದಾದರೆ ಯಾವುದೆಲ್ಲ ಫುಡ್ ಕಾರಣ ಆಗುತ್ತೆ ಅಂತ? ಸೊ ಹೆಚ್ಚಾಗಿ ಸೋರಿಯಾಸಿಸ್ ಟ್ರಿಗರ್ ಆಗುವಂಥದ್ದು ಅಂತ ಹೇಳಿದಾಗ ಸೊ ಗ್ಲೂಟಾನ್ ಮಿಕ್ಸ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಲೈಕ್ ವೀಟ್ ಆ್ಯಂಡ್ ವೀಟ್ ಪ್ರಾಡಕ್ಟಿಂದ ಟ್ರಿಗರ್ ಆಗ್ಬೋದು. ಆ್ಯಂಡ್ ಹೆಚ್ಚಾಗಿ ಹೈ ಪ್ರೋಟೀನ್ ಇಂಟೇಕ್ ಇರ್ಬೋದು, ನಾನ್ ವೆಜ್ ಫುಡ್ ಕನ್ಸಂಪ್ಷನ್ ಇರ್ಬೋದು, ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ರೆಡ್ ಮೀಟ್ ತಿಂದಾಗ ಸೊ ಮತ್ತಷ್ಟು ಇಚ್ಚಿಂಗ್ ಜಾಸ್ತಿ ಆಗುತ್ತೆ, ಅಥವಾ ಸ್ಕೇಲಿಂಗ್ ಆಗಿರ್ಬೋದು, ಫಾಲಿಂಗ್ ಆಫ್ ಲೆಗ್ಸ್ ಆಗಿರ್ಬೋದು. ಎಸ್ಪೆಷಲಿ ಚಿಕನ್ ಕನ್ಸಂಪ್ಷನ್ ಅಥವಾ ರೆಡ್ ಮೀಟ್ ತೊಗೊಂಡಾಗ ಸೊ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇಚ್ಚಿಂಗ್, ಅಥವಾ ಸೊ ಡ್ರೈನೆಸ್ಸು, ಚರ್ಮ ಬಿಗ್ದಂಗೆ ಆಗೋದನ್ನು ಕೂಡ ನೋಡ್ಬೋದು. ಇನ್ನು ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಹೈ ಶುಗರಿ ಪ್ರಾಡಕ್ಟ್ಸ್ ಇರ್ಬೋದು, ಹೈ ಸಾಲ್ಟ್ ಇಂಟೇಕ್ ಇರ್ಬೋದು, ಅಥವಾ ಬೆವರೇಜಸ್ ಇಂಟೇಕ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಥವಾ ರೆಡಿಮೇಡ್ ಫುಡ್ ಐಟಮ್ಸಿಂದ ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸೋರಿಯಾಸಿಸ್ ಅಂತ. ಸೊ ಹ್ಯಾಬಿಟ್ಸ್ ಅಂತ ಹೇಳಿದಾಗ ಸೊ ಟೊಬ್ಯಾಕೋ ಚೂಯಿಂಗ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಆ್ಯಂಡ್ ಆಲ್ಕೋಹಾಲ್ ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಿದಾಗ ಸೊ ಅದು ಕೂಡ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಸೊ ಮತ್ತಷ್ಟು ಸೋರಿಯಾಸಿಸ್ನ ಉಲ್ಬಣಗೊಳಿಸುತ್ತೆ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.